ಈ ಬೇಸಿಗೆಯಲ್ಲಿ ಬರೀ ಐಸ್ ಕ್ರೀಮ್ ತಿನ್ನೋದ? ನೋ ವೇ. ಮಾವಿನ ಸೀಸನ್ ಹೋಗೋವರೆಗೂ ಜ್ಯೂಸ್ ಕೂಡ ಕುಡಿಯೋದು. ಯಾವ ಜ್ಯೂಸಪ್ಪ? ಬೇವಿನ ಜ್ಯೂಸು. ಬೇವು ಅಂದ ತಕ್ಷಣ ಯುಗಾದಿಲಿ ಮಾತ್ರ ಮಾಡೋದು ಅಂತ? ನೋ ವೇ. ಈ ಮಾವಿನಕಾಯಿ ಹೋಗಿ ಮಾವಿನ ಹಣ್ಣಿನ ಜ್ಯೂಸ್ ಬರೋ ತನಕ ನಾವು ಈ ಬೇವನ್ನ ಕುಡಿತಾ ಇರೋದೆ. ಸಖತ್ತಾಗಿರುತ್ತೆ. ಮಧ್ಯಾಹ್ನದ ಹೊತ್ತು ಐಸ್ ಕ್ಯೂಬ್ ಹಾಕೊಂಡು ಚಿಲ್ಲಾಗಿ ಕುಡಿತಾ ಇರೋದೆ. ಇದರಲ್ಲಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ, ತುಂಬ ರಿಚಾಗಿ ಕೂಡ ಇರುತ್ತೆ. ಮೊದಲಿಗೆ ನಾನಿಲ್ಲಿ ಉತ್ತುತ್ತಿ ತೊಗೊಂಡು ಅದರ ಬೀಜನ ತೆಗೆದುಬಿಡೋಣ. ಹಾಗೆಯೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣು ಸಹ ನೀರಲ್ಲಿ ನೆನೆ ಹಾಕಿದ್ದೀನಿ. ಚೆನ್ನಾಗಿ ಅದು ನೆನೆಲಿ ನೋಡಿ. ಇವಾಗ ಎಲ್ಲನೂ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ನಾನು ಬೀಜ ತೆಗೆದು ಇವಾಗ ಗ್ರೈಂಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಇದು ನೆನೆಯೋದಿಲ್ಲ ನೀರಲ್ಲಿ, ಹಾಗಾಗಿ ಗ್ರೈಂಡ್ ಮಾಡಿ ಹಾಕೋಣ. ಅದು ಗರ್ರ ಅಂತ ಗ್ರೈಂಡ್ ಆಗೋ ತನಕ ನಾನಿಲ್ಲಿ ಬಾದಾಮ್ ತೊಗೊಂಡಿದ್ದೀನಿ. ಓಕೆ, ಇವಾಗ ನೋಡಿ ಇದು ನುಣ್ಣಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಆದರೆ ಸಾಕಿಷ್ಟು. ಬಾದಾಮ್ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಕೇರ್ ಬೀಜ ಹಾಕಿದ್ದೀನಿ, ಡ್ರೈ ಫ್ರೂಟ್ಸು. ಓಕೆ, ಎನಿ ಡ್ರೈ ಫ್ರೂಟ್ಸ್ ಹಾಕಿದರೂ ಇದು ತುಂಬ ಹಾಕಿದರೂ ಚೆನ್ನಾಗಾಗುತ್ತೆ ನೋಡಿ. ಇದ್ರ ಜೊತೆ ಕಲ್ಸಕ್ಕರೆ, ದ್ರಾಕ್ಷಿ ಹಾಕೊಂಡು 2 ಫ್ಲೇವರ್ಗೋಸ್ಕರ ನಾನಿಲ್ಲಿ 2 ಏಲಕ್ಕಿ ಹಾಕಿದ್ದೀನಿ. ನಿಮ್ಮಿಷ್ಟ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಹಾಕಿ. ಇವಾಗಂತೂ ಕಾರ್ಡ್ ಕೊಡೋಕ್ಕೆ ಬರ್ತಿರ್ತಾರೆ ಪಾಪ, ತುಂಬ ದಣದು ಬಿಸಿಲಲ್ಲಿ ಬಂದಿರ್ತಾರೆ. ಅವರಿಗೆ ಟೀ ಕಾಫಿ ಅಂತೂ ಕುಡಿಯೋದೇ ಇಲ್ಲ. ಹಾಗಾಗಿ ಬೇವು ಮಾಡಿ ಫ್ರಿಜ್ಜಲ್ಲಿಟ್ಟರೆ ಬಂದವ್ರಿಗೆ ಆರಾಮಾಗಿ ಕೊಡ್ಬೋದು, ನಾವು ರೆಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ತೆಂಗಿನ ತುರಿ ಸಹ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಇಡಿಯಷ್ಟು ನಾನಿಲ್ಲಿ ಹುರುಗಡ್ಲೆ ಪುಡಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣಿಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಏಲಕ್ಕಿ, ಅದರಲ್ಲಿರುವಂಥ ಸ್ವಲ್ಪ ಬಾದಾಮು, ಹಾಗೆ ಸ್ವಲ್ಪ ಗೋಡಂಬಿ, ಕೇರ್ ಬೀಜ, ಅದರಲ್ಲಿ ಏನು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಅಂದರೆ ದ್ರಾಕ್ಷಿ ಒಂದನ್ನು ಬಿಟ್ಟು ಅದರಲ್ಲಿರೋ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ಗ್ರೈಂಡ್ ಮಾಡಿ ಗರ್ರನ್ಸಿ ಅದರಲ್ಲಿ ಹಾಕೋದ್ರಿಂದ ಸ್ವಲ್ಪ ಬೇವು ಥಿಕ್ನೆಸ್ ಆಗಿ ಬರುತ್ತೆ. ಹಾಗಾಗಿ ಅದರಲ್ಲಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪನೇ ತೆಗೆದು ನಾವಿಲ್ಲಿ ಗರ್ರ್ ಅಂತ ಗ್ರೈಂಡ್ ಮಾಡಿ ನಾವು ಇದಕ್ಕೆ ಪೌಡ್ರಿಗೆ ಸೇರಿಸೋದು ಅಷ್ಟೇ ನೋಡಿ. ಇವಾಗ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ತಣ್ಣೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ನೋಡಿ ಎಷ್ಟು ನೀರು ಬೇಕು, ಎಷ್ಟು ಡ್ರೈ ಫ್ರೂಟ್ಸ್ ಬೇಕು, ಎಷ್ಟು ನೀರಿಗೆ ಎಷ್ಟು ಹುಳಿ ಹಿಂಡಬೇಕು, ಎಷ್ಟು ಶುಗರ್ ಆಗಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಂದಾಜಲ್ಲಿ. ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಅದಕ್ಕೆ ನಾನಿಲ್ಲಿ 3 ಸ್ಪೂನಷ್ಟು, 3ರಿಂದ 4 ಸ್ಪೂನಷ್ಟು ನಾನಿಲ್ಲಿ ಹುರುಗಡ್ಲೆ ಪುಡಿನ ಫಸ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ಯಾಕಂದರೆ ಗಂಟು ಉಳಿದ್ರೆ ಕಷ್ಟ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಅದಕ್ಕೋಸ್ಕರ ಫಸ್ಟು ನೋಡಿ ಹಿಟ್ಟನ್ನ ಕಲಿಸಿದ್ದೀನಿ. ಆಮೇಲೆ ಶುಗರ್ ಸಹ ಅಷ್ಟೇ ಎಲ್ಲ ನೀಟಾಗಿ ಕರಗಬೇಕಲ್ಲ, ಹಾಗೆ ನೆಕ್ಸ್ಟು ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಎಷ್ಟು ಅಂತ ನಿಮಗೆ ಅಂದಾಜು ನೀವು ನೀರು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದೆರಡು ಸ್ವಲ್ಪ ಅದು ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ಕಲಿಸ್ಬೇಕಾದ್ರೆ ಅದು ಸಹ ಕರಗೋಗುತ್ತೆ. ಆಮೇಲೆ ನೋಡಿ ತಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ಅದಕ್ಕೆ ಹಾಕೋದು ಅಷ್ಟೇ ನೋಡಿ. ಇದೆಲ್ಲ ಕಲಿಸ್ಬೇಕಾದ್ರೆ ಅದರ ಕಲ್ಸಕ್ಕರೆ ಎಲ್ಲ ನೀಟಾಗಿ ನಾವೆಲ್ಲ ರೆಡಿ ಮಾಡಿ ಅದೆಲ್ಲ ಕಲಿಸೋತ್ತಿಗೆ ಅದು ಸಹ ನೀಟಾಗಿ ಕರಗೋಗುತ್ತೆ. ಓಕೆ, ಇದೆಲ್ಲನೂ ಕಲ್ಸಕ್ಕರೆ ಹಾಕಿರೋದು ಸ್ವಲ್ಪ 1-2 ಸಲ ಸ್ಪೂನಿಂದ ಕೈ ಆಡಿಸಿದರೆ ಆಯಿತು. ಇವಾಗ ನೆಕ್ಸ್ಟು ತುರ್ಕೊಂಡಿರುವಂಥ ಮಾವಿನಕಾಯಿ ಹಾಕೋಣ. ಮಾವಿನಕಾಯಿ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ, ಹುಳಿ ತಿನ್ನೋರಾದರೆ ಓಕೆ. ನೆಕ್ಸ್ಟ್ ಕೊಬ್ಬರಿ ತುರ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಮೊದಲೇ ಬಿಸಿಲಿರೋದ್ರಿಂದ ಕಡಲೆ ಪುಡಿನೂ ಅಂಥದ್ದೇ, ಮಾವಿನಕಾಯಿನೂ ಅಂಥದ್ದೇ, ಅದಕ್ಕೆ ಲೈಟಾಗಿ ಕುಡಿಯೋಣ. ಜಸ್ಟ್ ಚಿಲ್ಲಾಗಿ ಮಧ್ಯಾಹ್ನ ಒಂದು 1/2 ಗ್ಲಾಸ್ ಸಾಕು ಅಂದ್ಕೊತೀನಿ ನಾನು. ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಇವಾಗ ನೋಡಿ ನಾನು ಥಿಕ್ನೆಸ್ಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ ಇದಕ್ಕೆ ಕೊನೆಯದಾಗಿ ನಾವು ಅಡುಗೆ ಅಂದರೆ ಖಾರ ಎಲ್ಲ ಮಾಡಿದಾಗ ಅದರ ರಾಜ ಯಾರು? ಕೊತ್ತಂಬರಿ. ಬಟ್ ಈ ಥರ ಸ್ವೀಟ್ ಅಡುಗೆಗಳೆಲ್ಲ ಮಾಡಿದಾಗ ಅದರ ರಾಜ ಬಂದು ಗಸಗಸೆ. 2 ಸ್ಪೂನಷ್ಟು ನಾನಿಲ್ಲಿ ಗಸಗಸೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಇದನ್ನು ನೀಟಾಗಿ ಜರಡಿ ಸಹಾಯದಿಂದ ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಯಾಕಂದರೆ ಮಧ್ಯದಲ್ಲಿ ಅದರಂಥ ಸಿಪ್ಪೆಯನ್ನು ಬೀಳಬಾರ್ದು ಅಂತ ಚೆನ್ನಾಗಿ ಕಿವುಚ್ಬಿಟ್ಟು ಜರಡಿ ಹಿಡಿದ್ಬಿಟ್ಟು ಇದಕ್ಕೆ ಸೇರಿಸಿ ಕೊನೆಯದಾಗಿ ಒಂದು 4ರಿಂದ 5 ಐಸ್ ಕ್ಯೂಬ್ಸ್ನ ಇದಕ್ಕೆ ಹಾಕಿ ಮಧ್ಯಾಹ್ನ ಟೈಮಲ್ಲಿ ಚಿಲ್ಲಾಗಿ ಕುಡಿತಾ ಇದ್ದರೆ ಓ ಮೈ ಗಾಡ್ ಸಖತ್ತಾಗಿರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಾವಿನ ಸೀಸನ್ ಅಂದರೆ ಮಾವಿನಕಾಯಿ ಸೀಸನ್ ಹೋಗೋ ತನಕ ಕುಡಿಯೋಣ, ಬಟ್ ಲಿಮಿಟಾಗಿ ಕುಡಿಯೋಣ ಅಷ್ಟೇ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಗೊತ್ತು. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.